ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕರ್ಪೂರ ಅಥವಾ ಕಪೂರ್ ಅಥವಾ ಕ್ಯಾಂಪೋರ್ ಇದನ್ನು ಫ್ಯಾಕ್ಟರಿಯಲ್ಲಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ತಯಾರು ಮಾಡ್ತಾರೆ, ಇದಕ್ಕೆ ತಯಾರು ಮಾಡಲು ಬೇಕಾಗುವ ಪದಾರ್ಥಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ನಮ್ಮ ಭಾರತದಲ್ಲಿ ಕರ್ಪೂರಕ್ಕೆ ತುಂಬ ಪ್ರಾಧಾನ್ಯತೆ ಉಂಟು. ಯಾಕಂದರೆ ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಈ ಕರ್ಪೂರವನ್ನು ಬಳಸ್ತಾರೆ. ಹಾಗಾಗಿ ತುಂಬ ಅವಶ್ಯಕತೆ, ಹಾಗಾಗಿ ಹೆಚ್ಚಿಗೆ ಉತ್ಪಾದನೆ ಆಗುತ್ತಿರುವುದು ಅಂದರೆ ಕರ್ಪೂರ. ಯಾಕಂದರೆ ಪ್ರತಿದಿನ ಬಳಸೋದ್ರಿಂದ ಕರ್ಪೂರಕ್ಕೆ ಅಷ್ಟೇ ಬೇಡಿಕೆ ಇದೆ. ಇದನ್ನು ಫ್ಯಾಕ್ಟರಿಯಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಈಗ ಕರ್ಪೂರವನ್ನು ತಯಾರು ಮಾಡೋದು ಒಂದೇ ಒಂದು ಪದಾರ್ಥದಿಂದ, ಅದು ಕ್ಯಾಂಪೋರ್ ಟ್ರೀಯಿಂದ. ಈ ಕ್ಯಾಂಪೋರ್ ಟ್ರೀಯನ್ನು ಅತಿ ಹೆಚ್ಚಾಗಿ ಜಪಾನಲ್ಲಿ ಬೆಳೀತಾರೆ, ಹಾಗೆ ಇಂಡಿಯಾದಲ್ಲೂ ಕೂಡ ಬೆಳೀತಾರೆ. ಈ ಕ್ಯಾಂಪೋರ್ ಟ್ರೀಯಿಂದ ಈಗ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಈಗ ಈ ಮರಗಳನ್ನು ದೊಡ್ಡ ಮಟ್ಟಿಗೆಯಲ್ಲಿ ಮಷಿನರಿಗಳ ಮುಖಾಂತರ ಇದನ್ನು ಕಟಾವು ಮಾಡ್ತಾರೆ. ಕಟ್ ಮಾಡಿದ ಈ ಮರಗಳನ್ನು ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಫ್ಯಾಕ್ಟರಿಯಲ್ಲಿ ತೆಗೆದುಕೊಂಡು ಹೋದ ನಂತರ ಇದರ ಪ್ರೋಸೆಸ್ ಇಲ್ಲಿಂದ ಶುರುವಾಗುತ್ತೆ. ಇದನ್ನು ಮಷಿನರಿಗಳ ಸಹಾಯದಿಂದ ಅದರ ತಿಳ್ಳನ್ನು ಅಥವಾ ಅದರ ಚಕ್ಕೆಯನ್ನು ಅದನ್ನು ತೆಗೆದು ಹಾಕಲಾಗುತ್ತದೆ. ನಂತರ ಇದರಲ್ಲಿರುವಂಥ ಹಾರ್ಡ್ವುಡ್ಡನ್ನು ಬಳಸಲಾಗುತ್ತದೆ. ಇವುಗಳನ್ನು ಚಕ್ಕೆ ರೂಪಕ್ಕೆ ಇದನ್ನು ಬದಲಾಯಿಸಿ ಅಥವಾ ತುಂಡುಗಳಾಗಿ ಮಾಡ್ತಾರೆ. ತುಂಡುಗಳಾಗಿ ಮಾಡಿದ ನಂತರ ಇದನ್ನು ಒಂದು ದೊಡ್ಡ ಹಬೆ ಅಥವಾ ಒಂದು ಬಾಯ್ಲರ್ನಲ್ಲಿ ಹಾಕಿ ಇದಕ್ಕೆ ಟೆಂಪರೇಚರ್ನಲ್ಲಿ ಬೇಯಿಸಲಾಗುತ್ತದೆ. ಬೆಂದಂಥ ಈ ಪಾತ್ರೆ ಅಥವಾ ಹಬೆಗೆ ಒಂದು ಕೂಲಿಂಗ್ ಪೈಪನ್ನು ಕೊಟ್ಟಿರ್ತಾರೆ. ಆ ಕೂಲಿಂಗ್ ಪೈಪ್ನಿಂದ ಅದು ಬೆಂದಂಥ ನೀರಿನಂಶ ಅಥವಾ ಅದರಿಂದ ಬಂದಂಥ ಒಂದು ನೀರಿನಂಶ ಆಗಿರ್ಬೋದು ಅಥವಾ ಏರ್ ಪಾಸಿಂಗ್ ಆಗಿರ್ಬೋದು, ಅದು ಇನ್ನೊಂದು ಜಾಗದಲ್ಲಿ ಬಟ್ಟಿಯ ರೀತಿ ಇಳಿಯುತ್ತದೆ. ಅಲ್ಲಿ ಆ ಜಾಗಕ್ಕೆ ಅದು ಆವಿಯಾಗಿ ಮತ್ತೆ ಮೇಲಕ್ಕೆ ಹೋಗದಂತೆ ಅದನ್ನು ಏರ್ ಲಾಕ್ ಮಾಡಿ ಇಡಲಾಗುತ್ತದೆ. ನಂತರ ಅದು ಚೆನ್ನಾಗಿ ಬಟ್ಟೆ ಇಳಿದ ನಂತರ ಸ್ವಲ್ಪ ಕೂಲಿಂಗ್ ಆಗಲು ಬಿಡ್ತಾರೆ. ಆ ನಂತರ ಅದರ ಮುಚ್ಚಳವನ್ನು ತೆಗೆದು ನೋಡಿದಾಗ ಅದು ಎರಡು ರೂಪದಲ್ಲಿ ಇರುತ್ತದೆ. ಒಂದು ಆಯಿಲ್ ರೂಪದಲ್ಲಿ ಹಾಗೆ ಗಟ್ಟಿ ರೂಪದಲ್ಲಿ. ಅದು ಕೂಡ ಆಯಿಲ್ನೊಂದಿಗೆ ಬೆರೆತು ಹೋಗಿರ್ತದೆ. ಆಗ ಅವೆರಡನ್ನು ಕೂಡ ಬೇರ್ಪಡಿಸಲಾಗುತ್ತದೆ. ಘನ ರೂಪದಲ್ಲಿ ಇರುವಂಥ ಈ ಕ್ಯಾಂಪೋರನ್ನು ಸೋಸಲಾಗುತ್ತದೆ. ಅದರಲ್ಲಿರುವಂಥ ಪಾರ್ಟಿಕಲ್ಸ್ ಆಗಿರ್ಬೋದು, ಯಾವುದೇ ರೀತಿ ಕಸ ಆಗಿರ್ಬೋದು, ಅದನ್ನು ತೆಗೆದು ರಿಮೂವ್ ಮಾಡಿ ಅದನ್ನು ನೀಟಾಗಿ ತೆಗೆಯಲಾಗುತ್ತದೆ. ಹಾಗೆ ಆಯಿಲ್ ಕೂಡ ಬೇರ್ಪಡಿಸಲಾಗುತ್ತದೆ. ಈ ಆಯಿಲನ್ನು ಕ್ಯಾಂಪೋರ್ ಆಯಿಲ್ ಅಥವಾ ಅರೋಮಾ ಆಯಿಲ್ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ. ನಂತರ ಆ ಆಯಿಲ್ನಿಂದ ಬೇರ್ಪಡಿಸಿದಂಥ ಆ ಡ್ರೈ ರೂಪದಲ್ಲಿ ಇರುವಂಥ ಅಥವಾ ಅದು ಘನ ರೂಪದಲ್ಲಿ ಇರುವಂಥ ಕರ್ಪೂರ ಅಥವಾ ಕ್ಯಾಂಪೋರನ್ನು ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಅದನ್ನು ಸ್ವಲ್ಪ ಆರಿಸಲು ಇಡ್ತಾರೆ, ಅಂದರೆ ಡ್ರೈ ಮಾಡಲು ಶುರು ಮಾಡ್ತಾರೆ. ಅದು ಚೆನ್ನಾಗಿ ಡ್ರೈ ಆದ ನಂತರ ಇದನ್ನು ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ, ಈಗ ಟ್ಯಾಬ್ಲೆಟ್ ಶೇಪ್ ಆಗಿರ್ಬೋದು ಅಥವಾ ಒಂದು ಸ್ಕ್ವೇರ್ ಶೇಪ್ ಆಗಿರ್ಬೋದು, ಆ ರೂಪಕ್ಕೆ ಬದಲಾಯಿಸಲು ಅಥವಾ ಅಚ್ಚು ಮಾಡಲು ಒಂದು ಮಷಿನ್ಗೆ ಮಷಿನ್ಗೆ ಈ ಡ್ರೈ ರೂಪದಲ್ಲಿರುವ ಕ್ಯಾಂಪೋರ್ ಪೌಡರನ್ನು ಹಾಕಿದ ನಂತರ ಅದು ಸ್ವಲ್ಪ ಟೆಂಪರೇಚರ್ನಲ್ಲಿ ಪ್ರೆಸ್ ಮಾಡ್ತದೆ. ಅದು ಬಾಲ್ಸ್ ರೂಪಕ್ಕೆ ಅಥವಾ ಟ್ಯಾಬ್ಲೆಟ್ಸ್ ರೂಪಕ್ಕೆ ಅಥವಾ ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ ಅಲ್ಲಿ ಮಷಿನ್ ಮೂಲಕ ಕಟ್ ಮಾಡಿಕೊಳ್ಳಬಹುದು. ಈ ಕಟ್ ಮಾಡಿದಂಥ ಈ ಕರ್ಪೂರವನ್ನು ಅಥವಾ ಕ್ಯಾಂಪೋರನ್ನು ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸಲಾಗುತ್ತದೆ. ಈ ವಿಧದಲ್ಲಿ ಕ್ಯಾಂಪೋರ್ ಟ್ರೀ ಮೂಲಕ ಕ್ಯಾಂಪೋರನ್ನು ತಯಾರು ಮಾಡ್ತಾರೆ. ಹಾಗೆ ಈ ಕ್ಯಾಂಪೋರ್ ಅಥವಾ ಕರ್ಪೂರವನ್ನು ಎರಡು ರೀತಿಯಲ್ಲೂ ಕೂಡ ತಯಾರಿಸ್ತಾರೆ. ಒಂದು 100% ನ್ಯಾಚುರಲ್ ಆಗಿ ಕೂಡ ತಯಾರಿಸ್ತಾರೆ, ಹಾಗೆ ಒಂದು ಕೆಮಿಕಲ್ ಹಾಕಿ ಕೂಡ ತಯಾರಿಸ್ತಾರೆ. ಆದರೆ 100% ನ್ಯಾಚುರಲ್ ಆಗಿ ತಯಾರಿಸಿದ್ದು ಯಾವುದೇ ರೀತಿ ಎಫೆಕ್ಟ್ ಆಗುವುದಿಲ್ಲ. ಆದರೆ ಕೆಮಿಕಲ್ನಿಂದ ಮಾಡುವಂಥ ಕರ್ಪೂರ ಅಥವಾ ಕ್ಯಾಂಪೋರ್ ತುಂಬ ಎಫೆಕ್ಟನ್ನು ಕೊಡ್ತದೆ. ಇದು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಟಾಪಿಕ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಕ್ಯಾಂಪೋರ್ ಅಥವಾ ಕರ್ಪೂರವನ್ನು ತಯಾರಿಸುವ ವಿಧಾನ. ಸೊ ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.